ಅದೇ ಇವನು ರವಿಚಂದ್ರನ್ ಅಪ್ಪಟ ಕನ್ನಡಿಗ ಫುಲ್ ಇದೆ. ಆವಾಗ ನಿಂತೋಯ್ತು. ಯಾವ ಕಲರ್ ಬಾವುಟ ತೋರಿಸ್ದೆ? ರೆಡ್ ಕಲರ್. ನಮಸ್ಕಾರ 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 ಎಲ್ರಿಗೂ ವೆಲ್ಕಮ್ ಟು ವಸಂತರಾಜ್ ಯೂಟ್ಯೂಬ್ ಚಾನಲ್. ವಸಂತರಾಜ್ ಅಲ್ಲ, ಗೌಡ ರಾಜ್ ಫ್ಯಾಮಿಲಿ. ರಾಜ್ ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ. ನಾನು ದೊಡ್ಡ ಮಗ, ಅವನೇನೋ ಅಡುಗೆ ಮಾಡ್ತಾರಂತೆ. ಮಾಡ್ಯಾರಂತೆ, ಬನ್ನಿ ಸ್ಟಾರ್ಟ್. ನಮಸ್ತೆ ನಮಸ್ತೆ ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ ಮನೆ ಮಗ ಮಾಡ್ತಾ ಇರೋ ದೊಡ್ಡ ನಮಸ್ಕಾರಗಳು. ಇವತ್ತು ಸ್ಪೆಷಲ್ ಏನದ ದೊಡ್ಡ ನಮಸ್ಕಾರ? ಅದ ಹೆಂಗಿರುತ್ತೆ ದೊಡ್ಡ ನಮಸ್ಕಾರ? ನಮಸ್ಕಾರ ಕಣಪ್ಪ, ನಮಸ್ಕಾರ. ಅದೇ ಇವನು ರವಿಚಂದ್ರನ್ ಮಾಡ್ತಾರಲ್ಲ, ಏನ್ ಎಷ್ಟು ನೀವು ಕೈ ಎತ್ತಿ ನಮಸ್ಕಾರ ಮಾಡೋ ಬದಲು ಹಿಂಗಂತೆ ನಮಸ್ಕಾರ ಮಾಡ್ತೀವಿ. ನಮಸ್ತೆ ಸರ್ ಎಲ್ಲ ಕೇಳ್ತಾ ಇದ್ರು. ನಿಮ್ ದೊಡ್ಡ ಮಗ ಯಾಕೆ ಕಾಣಿಸ್ತಾ ಇಲ್ಲ ಅಂತ. ಎಲ್ಲೋಗ್ಬಿಟ್ಟಿದ್ರಿ ಇಷ್ಟ ದಿನ? ಟಾಪ್ ಟು ಬಾಟಮ್ ಬ್ಲಾಸ್ಟ್ ಆಗೋಗಿತ್ತು. ಏನ್ ಟಾಪ್ ಟು ಬಾಟಮ್? ಟಾಪ್ ಬಾಟಮ್ ಎರಡು ಸೀಲ್ ಓಪನ್ ಆಗೋಗಿತ್ತು. ಅದಕ್ಕೋಸ್ಕರ ಏನ್ ತಿಂದ್ರು ಆಗ್ತಾ ಇರ್ಲಿಲ್ಲ, ನಿಂತ್ಕೊಳಕ್ಕೂ ಕೆಪಾಸಿಟಿ ಇರ್ಲಿಲ್ಲ. ಒಂದು ವಾರ ಔಟ್ ಆಗೋಗಿದ್ದೀನಿ. ಅದ್ ಏನಾಯ್ತು ಅಂತ ಗೊತ್ತಿಲ್ಲ, ಏನೋ ಫುಡ್ ಪಾಯ್ಸನ್ ಆಗಿದೆ. ಅದಕ್ಕೆ ನಾನು ಏನ್ ಮಾಡ್ದೆ ಗೊತ್ತಾ ಗೈಸ್, ಬಾವುಟ ತೋರಿಸ್ತಿದ್ದೆ, ಆವಾಗ ನಿಂತೋಯ್ತು. ಯಾವ ಕಲರ್ ಬಾವುಟ ತೋರಿಸ್ದೆ? ರೆಡ್ ಕಲರ್. ಅದಕ್ಕೆ ನಿಂತೋಗಿ ಇವಾಗ ರೆಡಿಯಾಗಿ ನಿಂತವನೆ. ಪಿಸಿ ಕಾಮಿಡಿ ಮಾಡ್ಬಿಟ್ಲಪ್ಪ. ಆಯ್ತು, ಇವಾಗ ನೀವೇನ್ ಮಾಡ್ತಾ ಇದೀರಾ? ಸಹಾಯ, ಅಳಿಲು ಸೇವೆ. ನಿನಗೆ ತರಕಾರಿ ಹೆಚ್ಚಿಕೊಡ್ತಾ ಇದ್ದೀನಿ ನೋಡಿ. ಇವತ್ತು ಮಾಡ್ತಾ ಇರೋ ಬಾಳೆಹಣ್ಣು ಮಾಡಿದ್ದೆ, ಅದೇ ಚೆನ್ನಾಗಿರ್ತದೆ. ಇದೇನ ಈ ಸತಿ ಟ್ರೈ ಮಾಡ್ತಾವೆ, ನೋಡೋಣ. ಎಲ್ಲ ಇರುತ್ತೆ ಇದ್ರಲ್ಲಿ, ಬಾಳೆಹಣ್ಣು ಗಿಳೆಣ್ಣೆಲ್ಲ. ಏನ್ ಬಾಳೆಹಣ್ಣು ಇರುತ್ತೆ? ಬಾಳೆಹಣ್ಣು ಪೌಡರ್ ಎಲ್ಲ ರೆಡಿ, ಪೌಡರ್ ಒಳಗೆ ಎಲ್ಲ ಹಾಕಿರ್ತಾರೆ. MTR ಮಿಕ್ಸ್ ಈ ತರ ಈ ಪೌಡರ್ ಪ್ಯಾಕೆಟ್ ಬರುತ್ತೆ. ಈ ಪ್ಯಾಕೆಟ್ಗೆ ಏನಿಲ್ಲ, ಈ ಪ್ಯಾಕೆಟ್ ಒಂದು 250 ಗ್ರಾಮ್ ಏನೋ ಇದೆ, 500 ಗ್ರಾಮ್ ಇದೆ, ಅರ್ಧ ಕೆಜಿ ಬರುತ್ತೆ. ಇದಕ್ಕೊಂದು 200 ml ನೀರ್ ಹಾಕೊಂಡು ಕಲ್ಸ್ಕೊಂಡು ಒಂಥರ ಚಪಾತಿ ಹಿಟ್ಟು ತರ ಮಾಡ್ಕೊಂಡು ಚೂರು ಎಣ್ಣೆ ಹಾಕೊಂಡು ಅದನ್ನ ಸಪ್ರೇಟ್ ಆಗಿ ಒಂದು 10 ನಿಮಿಷ ಎತ್ತಿಕ್ಬಿಟ್ರೆ ಅದೆಲ್ಲ ನೀಟಾಗಿ ರೆಡಿ ಆಗುತ್ತೆ. ರೆಡಿ ಆದ್ಮೇಲೆ ಚಿಕ್ಕದಾಗಿ ಪೂರಿ ತರ ಮಾಡ್ಕೊಂಡು ಎಣ್ಣೆಗೆ ಬಿಟ್ಕೊಳ್ಳೋದು, ಸಾಕು ಮಾಡ್ಕೊಳ್ಳೋದು, ತಿಂತಾ ಇರೋದು, ಮಜಾ ನೋಡ್ತಾ ಇರೋದು. ಇಲ್ಲಿ ಬಾಯಿಯಿಂದ ಇಲ್ಲಿ ತನಕ ಹೋಗೋ ತನಕ ರುಚಿ. ಆಮೇಲೆ ಬಜೀತಿ ಅಲ್ಲ ಅಮ್ಮ, ಬಾಯಿ ರುಚಿ, ಬಾಯಿ ರುಚಿ. ಅದಕ್ಕೆ ನಮ್ಮ ಅಮ್ಮನ ಕೈಲಿ ಹೇಳ್ಸುತ್ತ ನಾವೆಲ್ಲ, ಅದೆಲ್ಲ ನಾನು ಮಾತಾಡಲ್ಲಪ್ಪ. ಮಾರ್ಚ್ 2 ಮುಗಿಯುತ್ತೆ. ಮಾರ್ಚ್ 3 ಉಣ್ಮೆ ಇದೆ. ಉಣ್ಮೆ ಬೇಡ, ಮಾರ್ಚ್ 4 ಒಳ್ಳೆ ಒಂದು ಮಟನ್ ಬಿರಿಯಾನಿ, ಒಳ್ಳೆ ಸ್ಪೆಷಲ್ ಬೆಣ್ಣೆ ಕಬಾಬ್ ಮಾಡೋಣ. ಏನಕ್ಕೆ? ನಂದು 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 ಏನ್ ನಿಮ್ರ ಅಪ್ಪಂದು. ಯಾವುದು ನಿನ್ನದು, ಯಾವುದು ನನ್ನದು? ಯಾವುದಿಲ್ಲ ನಿನ್ನದು, ಯಾವುದಿಲ್ಲ ನನ್ನದು. ಈ ಜಗತ್ತಿನಲ್ಲಿ ಇರುವುದೆಲ್ಲ ನಶ್ವಸ್ವರ, ಹೋಗುವುದೆಲ್ಲ ನಶಿಸಿ ಹೋಗುವುದು, ಉಳಿಯುವುದು ಮಾತ್ರ ಒಂದೇ. ಆ ಶಿವನಲ್ಲಿ ಭಕ್ತಿ ಒಂದೇ. ಹರ ಹರ ಮಹಾದೇವ್. 250 ml ಮೆಜರ್ಮೆಂಟ್ ಮಾಡಿ 200 ml ಹಾಕ್ಬೇಕು. ಬುಯಿ ಬೇಡ, ಒಂದೇ ಸತಿ ನೋಡ್ಕೊಂಡು ಹಾಕು. ಕಲ್ಸ್ತಾ ನೋಡ್ಕೊಂಡು ಹಾಕೋಲೆ. ಒಂದೊಂದು ಡ್ರಾಪ್ ಕಲ್ಸಿ ಸ್ವಲ್ಪ. ಇಲ್ಲ ಕಲ್ಸ, ಹಂಗೆ ಹಾಕೊಂಡು ಕಲ್ಸು. ಆಮೇಲೆ ಫಸ್ಟ್ ಟೈಮ್ ತೋರ್ಸು ನೀಟಾಗಿ. ತೋರಿಸ್ತಾ ಇದ್ದೀನಿ, ಮಾಡಲೇ ಕಾಮಿಡಿ ಪೀಸಾ. ನೀನ್ ಹೇಳೋದು ಅರ್ಥನೇ ಇರಲ್ಲ. ಏನಂತ ಅರ್ಧಕ್ಕೆ ಹೇಳ್ಬಿಟ್ಟು ಆಮೇಲೆ ಅರ್ಧಕ್ಕೆ ಮುಚ್ಚಿಬಿಡ್ತೀಯ. ಯಾಕಂದ್ರೆ ಮುಂದಕ್ಕೆ ಜನ ಚೇಂಜ್ ಕೇಳ್ತಾರೆ ಸರ್. ಜನ ಅವ್ರು ಕಂಟಿನ್ಯೂ ಮಾಡೋದು ಬೇಡ. ಇವಾಗ ನಾನೇ ಎಲ್ಲ ಮಾತಾಡ್ಬಿಟ್ರೆ ಅವ್ರ ಮೈಂಡ್ ಥಿಂಕಿಂಗ್ ಕೊಡೋದು ಯಾವಾಗ? ಎಲ್ಲರೂ ಫೋನಲ್ಲಿ ಬಿಸಿ ಆಗ್ಬಿಟ್ಟು ಅವ್ರಿಗೆ ನಾವು ಮಾತಾಡೋದು ಮಾತ್ರ ಅದನ್ನೇ ಥಿಂಕಿಂಗ್ ಮಾಡ್ತಾ ಇದ್ರೆ ಜನ ಅವ್ರಿಗೆ ಯಾವಾಗ ಅವ್ರ ಮೈಂಡ್ ನ ಥಿಂಕ್ ಮಾಡೋದು? ಜನ ಅವ್ರ ಮೈಂಡ್ ಥಿಂಕ್ ಮಾಡ್ದಾಗ್ತಾನೆ ಅವತ್ತನೇ ಜನಕ್ಕೆ ಅವ್ರ ಮೈಂಡ್ ಏನು ಅಂತ ಗೊತ್ತಾಗೋದು. ಮೈಂಡ್ ಅಲ್ಲೇ ಮೈಂಡ್ ಇಲ್ಲ ಆದ್ಮೇಲೆ ತಲೆಯಲ್ಲಿ ಮೈಂಡ್. ಈ ತರ ಯಾವಾಗ್ಲೂ ಮೈಂಡ್ ಗಳಿಗೆ ಕೈ ಹಾಕ್ತಾ ಇರ್ಬೇಕು, ಅವಾಗೆ ಕೆಲ್ಸ ಸರಿ ಹೋಗೋದು. ಬೇಗ ನಿನ್ ಮದ್ವೆ ಮಾಡ್ಬಿಟ್ರೆ ನಿನ್ ಹೆಂಡತಿಗೆ ಕೈ ಹಾಕೋ. ನಮ್ಮಮ್ಮ ಸ್ವಲ್ಪ ಅಲ್ಕಾ ಗೈಸ್, ಏನು ಬೇಜಾರು ಮಾಡ್ಕೊಂಬಿಡಿ. ಯಾಕಂದ್ಯಾ? ನಾನು ಹೇಳಿದ್ದೇನು ಗೈಸ್ ಕರೆಕ್ಟ್ ಅಲ್ವಾ? ಬೇಗ ಮದುವೆ ಬಿಟ್ರೆ ಹೆಂಡತಿಗೆ ತಲೆ ತಿಂತಾನೋ ಇಲ್ಲ ಕೈ ತಿಂತಾನೋ ಏನಾರ ತಿನ್ಕೊಂಡು ಹೋಗೋ. ಮದುವೆ ಮಾಡಿದ್ಮೇಲೆ ಏನ್ ಮಾಡ್ತಾಳೆ ಹೇಳು? ಅವಳು ಬಂದು ನಿನ್ನ ಕಳಿಸ್ತಾಳೆ. ನೀರ್ ಆಫ್ ಮಾಡು, ಸೌಂಡ್ ಇರಿಟೇಷನ್ ಆಗುತ್ತೆ. ಎಲ್ಲಿ ಕಳಿಸ್ತಾಳ? ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆ ಅವಾಗ ನೀನ್ ಹೇಳು. ಅವಾಗ ನಾನು ತುತ್ತ ಮುತ್ತ
ಮುತಾ ಪೆಕ್ಕರ್ಗಳೇ ಪೆಕ್ಕರ್ ನಿಮ್ಗೆ ಅದಕ್ಕೆ ಕಣ ಇದು ಮಂಗಳೂರು ಬನ್ಸು. ನಾನು ಹೇಳ್ಕೊಡ್ತೀನಿ ಆ ತರ ಪ್ಲಾನ್ ಮಾಡು. ಇದು ಯಾರು ಮಾಡಿದ್ದು? ರಕ್ಷಿತಾ ಶೆಟ್ಟಿ. ನೋಡಿ ಇವ್ನಿಗೆ ತಿಗ ಕಾಣಿಸಲಿ ಗೈಸ್. ನೀರು ಕರೆಕ್ಟ್ ಆಗಿದೆ, ಸ್ವಲ್ಪ ನೀನು ಎಣ್ಣೆ ಹಾಕು. ನಾದಬೇಕು. ನಾದಮಯ್ಯ ಈ ಲೋಕವೆಲ್ಲ ಅಂತ ಎಣ್ಣೆ ಅಂತಾನೆ. ಎಣ್ಣೆ ಹಾಕಮ್ಮ. ಹಾಕೊಳ್ಳಪ್ಪ. ನಾನು ಸ್ವಲ್ಪ ಅಪ್ಡೇಟ್ ಕೊಟ್ಬಿಟ್ಟು ಬರ್ತೀನಿ ನಮ್ಮ ಜನಕ್ಕೆ. ಏನ ಮನೆಯಲ್ಲಿಲ್ಲ ಏನೇನು ಐಟಮ್ಸು. ಹೊಸದು ಗಡಿಯಾರ ತಗೊಂಡ್ಬಂದಿದ್ದಾರೆ ನಮ್ಮ ಹಸ್ಬೆಂಡು, ಸಾಕಾಗಿದೆ. ಮತ್ತೆ ಬೆಳಗ್ಗೆನೆ ಪೂಜೆ ಎಲ್ಲ ರೆಡಿ ಆಯಿತು. ಬೆಳಗ್ಗೆನೆ ಮಗ ಎಲ್ಲ ಪೂಜೆ ಮಾಡಿ ರೆಡಿ ಮಾಡಿಬಿಟ್ಟಿದ್ದಾನೆ. ಸ್ವಲ್ಪ ಹೊತ್ತು ಇಟ್ಬಿಡು. ನೋಡಿ ಹೊಸ ಸೋಫಾ ಬಂದಿದೆ, ಇದು ಮಾಡ್ತಿರೋದು ಸೋಫಾ ಸೆಟ್ಟು. ಇದು ಫುಲ್ ಮಾಡಿಸಿದ್ದಾರೆ, ಸಖತ್ತಾಗಿದೆ ಅಲ್ಲ, ಚೆನ್ನಾಗಿದೆ. ಏನ್ ಮಾಡೋದು? ನಾನು ಅದಕ್ಕೆ ಹೇಳಿದ್ದು ನೀರು ಕಮ್ಮಿ ಹಾಕು ಅಂದಿದ್ದು. ಇವಾಗ ನೋಡಿ ಗೈಸ್, ನೋಡಿ ವೇಸ್ಟ್ ಹಾಳು ಮಾಡ್ಬಿಟ್ಟ. ಏನು ವೇಸ್ಟ್ ಆಗಿಲ್ಲ, ಇದು ಸಕ್ಕದಾಗಿ ಬಂದಿದೆ. ಫ್ಲಫಿ ಫ್ಲಫಿ ಫ್ಲಫಿ. ಇದನ್ನ ಪುರಿ ತರ ಮಾಡಕ್ ಹೋಗ್ತೀಯಾ ನೀನು? ಗೊಣೆ ತರ ಬಿಟ್ಬಿಡು ಗ್ಯಾಸ್ಗೆ, ಎಣ್ಣೆ ಬೋಂಡ ತರ ಬಿಟ್ಕೊಂಡ್ಗೆ. ಮೈದಾ ಇಟ್ಕೊಡಮ್ಮ ನೀನು, ಸ್ವಲ್ಪ ಕರೆಕ್ಟ್ ಆಗಿರುತ್ತೆ. ಏನಿಲ್ಲ, ಕರೆಕ್ಟ್ ಆಗಿ ಬಂದಿದೆ. ಹಿಂಗೆ ಅದು ಸ್ವಲ್ಪ ಒಣಗ್ಬೇಕಷ್ಟೇ. ಹೇಳೋದು ಹೋಗೋರೆಲ್ಲ ಹೋಗಲಿ ದೂರ ದೂರ, ಮೈದಾ ಇಟ್ಟು ಎತ್ಕೊಂಬಾತೀರಾ. ನಮ್ಮಮ್ಮ ಸ್ವಲ್ಪ ಹಲ್ಕ ಹಲ್ಕ್ ಹಲ್ಕ್ ಹಲ್ಕ. ಯಪ್ಪ ಏನು ಹೊಲ್ಸ್ ಮಾತಾಡ್ತಾರೆ ಇವ್ರ ಜೊತೆ. ಬೈಬೇಕು ನಿನ್ಗೆ. ಎಲ್ಲ ತಾಯಿ ಬೈಯೋದೇ ಇಲ್ಲ ಕಣಮ್ಮ, ನೀನ್ ಒಬ್ಳೆ ಬೈಯೋದು. ಸೀರಿಯಸ್ ಆಗಿ ಯಾರನ್ನ ಬೈತಾರೆ ಅಂತ ತೋರಿಸ್ಬಿಡ್ಲಿ. ಅಯ್ಯೋ ಈ ಕಾಲದಲ್ಲಿ ಅವಳು ಯಾರೋ ಮೊನ್ನೆ 6 ವರ್ಷದ ಹುಡುಗಿ ಅಂತೆ, 12 ವರ್ಷದ ಹುಡುಗಿ ಅಂತೆ. ಅವ್ರ ಅಪ್ಪ ಜಸ್ಟ್ ಸುಮ್ನೆ ಯಾಕಮ್ಮ ಟ್ಯೂಷನ್ಗೆ ಹೋಗಿಲ್ಲ ಅಂದಿದ್ದ ಅಷ್ಟೇ ಅಂತೆ. ತಮ್ಮನ್ ಕರ್ಕೊಂಡು ಶಕ್ತಿ ಯೋಜನೆ ಜೊತೆ ಸಿದ್ದರಾಮಯ್ಯನ ಬಸ್ ಫ್ರೀ ಜೊತೆಗೆ ಜೂಟು ಅಕ್ಕ. ಆಮೇಲೆ ಶಿವಮೊಗ್ಗದಲ್ಲಿ ಸಿಕ್ಕಿ ಕರ್ಕೊಂಬಂದ್ರಂತೆ ಪೊಲೀಸ್ಗೆ. ಇಲ್ಲ ಅವ್ರಿಗೆ ಏನ್ ಗೊತ್ತಾ? ಹೇಳ್ತೀನಿ ಕೇಳು, ನಾನು ಹೇಳ್ತೀನಿ ಕೇಳು. ಫೋನ್ ಇದೆಯಲ್ಲ, ಈ ಫೋನ್ ತುಂಬಾ ಚೇಂಜಸ್ ಮಾಡಿದೆ. ಟೆಕ್ನಾಲಜಿ ಅದೆಷ್ಟು ಮುಂದುವರಿಯುತ್ತೋ ಅಷ್ಟೇ ಡೇಂಜರ್. ಅದಕ್ಕೆ ಇವಾಗ ಬ್ಯಾನ್ ಮಾಡ್ತಾರಂತೆ ಇದು. ಏನ ಫೋನ್ ಬ್ಯಾನ್ ಅಲ್ಲ, ಮಕ್ಳು ಇಷ್ಟು ಏಜ್ ವರ್ಗು ಫೋನ್ ಎತ್ತಂಗಿಲ್ಲ ಮಕ್ಳು ಅಂತ. ಮೊಬೈಲ್ ಬಿಡಿ, ಪುಸ್ತಕ ಇಡಿ ಅಂತ ಹೊಸ ಕ್ಯಾಂಪೇನ್ ಮಾಡೋರೆ. ಅದು ಯಾವಾಗ ತನಕ ಅಂದ್ರೆ SSLC PUC ಎಕ್ಸಾಮ್ಗಳು ನಡೀತಾ ಇತ್ತಲ್ಲ ಮಕ್ಳಿಗೆ, ಸಾಕು ನೀನ್ ಎತ್ತಿಡೋದನ್ನ. ಇದು ಪಾಯಸ ಮಾಡ್ಬಿಟ್ಟ ಗೈಸ್. ಕುತ್ಕೊಳಮ್ಮ. ಮತ್ತೆ ಏನಾಗ ಹಂಗ್ ಮಾಡ್ತಿದ್ಯಾ? ಅಷ್ಟೇನಾ? 1000 ಇದು ತಗೋ ಬಾಯಿ, ನಾನು ರೆಡಿ ಮಾಡಿ. ಕೂತ್ಕೊಳಮ್ಮ. ಪ್ರಯತ್ನ ನೀನ್ ಮಾಡಪ್ಪ, ನಂಗೆ ತಲೆ ತಿನ್ಬಿಡ ಬೆಳಿಗ್ಗೆ. ಪ್ರಯತ್ನ ಇರ್ಬೇಕು ಮನುಷ್ಯನ್ಗೆ ಮುಖ್ಯ. ಯವ್ವ ಹೆಂಗೆ ಬಾಳಲ್ಲಿ ದಿನ ಅಮ್ಮನ ಜೊತೆ ಹೆಂಗೆ ನಾನಂತ ಅಮ್ಮನ ಜೊತೆ ಪುಣ್ಯ ಮಾಡಿದ್ದೆ ಅನ್ಕೊ ನೀನು. ಪುಣ್ಯಾತ್ಮ ಈ ಅಮ್ಮನ್ ಪಡೆಯೋದು ನನ್ ಪುಣ್ಯಾತ್ಮ. ನಾನು ಮಾಡಿ ಇಟ್ಟಿದ್ದು ಹೆಂಗಿದೆ ನೋಡಿ. ಬನ್ನೆಲ್ಲ ನೀಟಾಗಿ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ಏನು ಮಮ್ಮಿ ಪ್ರಾಸೆಸ್ಸು? ಏನೋ ಮಾಡ್ತೀನಿ ಅಂದಿಲ್ಲಪ್ಪ, ಅದಕ್ಕೆ ತರಕಾರಿ ಇದು ಕಾಯಿ ಎತ್ತಾ ಇದೀನಿ. ಸಾಗು, ಗ್ರೀನ್ ಕಲರ್ ಸಾಗು ಮಾಡೋಣ. ಇದಕ್ಕೂ ನನಗೂ ಸಂಬಂಧ ಇಲ್ಲ, ದಯವಿಟ್ಟು ನನಗೆ ಏನು ಕೇಳ್ಬೇಡಿ. ಅವ್ನು ಹೇಳಿದ್ ಮಾಡ್ತಾ ಇದೀನಿ ಅಷ್ಟೇ. ಯಾಕೆ ಯಾಕೆ ಯಾಕೆ? ಎಲ್ಟೇಜ್ ಅಲ್ಲ, 2 ಗ್ಲಾಸ್ ಹೆರಿಟೇಜ್. 2 ಗ್ಲಾಸ್ ಹಾಲು ಕುಡಿದ್ರೆ 18 ಗ್ರಾಮ್. ಇವ್ನು ಹೇಳಿರೋದು ಅಂತ ಕುಡಿತಾ ಇದೀನಿ. 1 ಗ್ರಾಮ್ ಕುಡಿತಾ ಇದೀನಿ. 1 ಗ್ಲಾಸ್ ಕುಡಿತಾ ಇದೀನಿ. ಕಂಟ್ರೋಲ್. ಆ ಒಂದು ಪ್ಯಾಕೆಟ್ ಹಾಲಿಗೆ ಅರ್ಧ ಪ್ಯಾಕೆಟ್ ನೀರೇ ಹಾಕಿರ್ತಾರೆ. ಯಾವಾಗ ತಾನೇ ಅದು ಪ್ರೋಟೀನ್ ಆಗಿ ಈ ತರ ನನ್ನ ಮೇಲೆ ಈ ತರ ಯೋಚನೆ ಮಾಡೋದನ್ನ ನಾನು ಖಂಡಿಸ್ತೀನಿ. ತೀವ್ರವಾದ ಪ್ರತಿಭಟನೆನ ಮಾಡ್ತೀನಿ. ಅಪ್ಪಟ ಕನ್ನಡಿಗ. ಫುಲ್ ಓದಿದ್ದೀರಣ? ನಾನು ಅಪ್ಪಟ ಕನ್ನಡಿಗ. ಸ್ವಲ್ಪ ಓದಿರೋಣ. ನೀನು ಮಾತಾಡ್ತಿದ್ರೆ ಇಷ್ಟು ಓದಿನೇ ಇಷ್ಟು ಡೌ ಮಾಡ್ತಾ ಇದೀಯಾ. ಇನ್ನೇಲಿ ಉಪ್ಪು ಎಷ್ಟು ಹಾಕ್ಲಿ? ನಂಗೆ ಗೊತ್ತಿಲ್ಲ. ದೊಡ್ಡ ಚಾ ಇವನು ಚಾ ಏನು ಚಮಚನ? ಯಾಕೋ ಗೊತ್ತಾಗಲ್ವೇನಲ್ಲಿ 1 ಸ್ಪೂನ್
ಮಾಡ್ತೀಯ ಅಂತ ನಂಗೆ ಗೊತ್ತು ಮಮ್ಮಿ ಮತ್ತೆ ಏನು ನಿನಗೆ ನಿದ್ದೆ ಬರ್ತಿದೆ ಅಂದ್ಯಲ್ಲ ಅದಕ್ಕೆ ಸ್ವಲ್ಪ ನಾನು ಎಂಟರ್ಟೈನ್ಮೆಂಟ್ ಮಾಡಿ ಅದೇ ಹೇಳೋದು ಜಾರ್ ಎತ್ಕೋ ಚಿಕ್ಕ ಜಾರ್ ಎತ್ಕೊಳ್ಳ ಬಸಪ್ಪನ್ ತಲೆ ಮೇಲೆ ಬಿಸಿ ಬಿಸಿ ಗಸಗಸೆ ಪಾಯಸ ಬಸಪ್ಪನ್ ತಲೆ ಮೇಲೆ ಬಿಸಿ ಬಿಸಿ ಗಸಗಸೆ ಪಾಯಸ ಬಸಪ್ಪನ್ ತಲೆ ಮೇಲೆ ಬಿಸಿ ಅದೇನ್ ಅಡ್ಗೆ ಮಾಡ್ತೀಯ ಫಸ್ಟ್ ಕಾಯಿ ತುರಿ ಕೊಡು ಹಂಗೆ ಒಟ್ಟಿಗೆ ರುಬ್ಬಿಡ್ತೀಯಾ ಮಾಡ್ಬೋದು ಯಾರಿಗೆ ಹೇಳಣ್ಣ ಶುಂಠಿ ಮಮ್ಮಿ ಶುಂಠಿ ಮಮ್ಮಿ ಗ್ಯಾಸ್ ಹೊರಗಿಡ ಬೇಗ ಶುಂಠಿ ಮಮ್ಮಿ ಒಂದ್ ಕಡೆ ಬನ್ಸ್ ಮಾಡ್ಕೊಟ್ಬಿಟ್ಟು ಅಲ್ಲಿ ನಮಸ್ತೆ ಅದು ಮಾಡ್ಕೊ ಸಾರ್ ಸಾಕಲ್ವಾ ಶುಂಠಿ ಬೆಳ್ಳುಳ್ಳಿ ಸಾಕ್ ಬಿಡು ಏನಾಗುತ್ತೆ ಇವಾಗ ಬೆಂಗಳೂರಲ್ಲಿ ಸಿಗ್ತಾ ಇರೋ ತರಕಾರಿಗಳಲ್ಲಿ ಬರೀ ಲೆಡ್ ಅಂಶಗಳು ಪತ್ತೆ ಆಗ್ತಿದೆ ಎಲ್ಲ ಸ್ಯಾಂಪಲ್ಸ್ ಅಲ್ಲಿ ಚೆಕ್ ಮಾಡಿರೋದ್ರಲ್ಲಿ ಬೆಂಗಳೂರಲ್ಲಿ ಸುಮಾರು ಸುತ್ತಮುತ್ತ ಈ ಲೆಡ್ ಅಂಶ ಹೋದ್ರೆ ಏನಾಗುತ್ತೆ ಅಂದ್ರೆ ಬಾಡಿಗೆ ನರ್ವಸ್ ಸಿಸ್ಟಮ್ ವೀಕ್ ಮಾಡುತ್ತೆ ನರ್ವಸ್ ಸಿಸ್ಟಮ್ ವೀಕ್ ಆದ್ರೆ ಏನಾಗುತ್ತೆ ಬ್ರೈನ್ ಫಂಕ್ಷನಿಂಗ್ ಕಮ್ಮಿ ಆಗುತ್ತೆ ಅದಕ್ಕೆ ಕೆಲವರಿಗೆ ಥಿಂಕಿಂಗ್ ಕೆಪಾಸಿಟಿನೇ ಕಳ್ಕೊಂಡ್ಬಿಡ್ತಾರೆ ಆಮೇಲೆ ಹೈಪರ್ ಟೆನ್ಷನ್ ಜಾಸ್ತಿ ಆಗುತ್ತೆ ಈ ಲೆಡ್ ಅಂಶ ಜಾಸ್ತಿ ಆಯ್ತು ಅಂದ್ರೆ ಬ್ಲಡ್ ಅದೇ ನಿನ್ ತರ ಒಂದೊಂದು ತಾಯಿ ಇರ್ಲಿ ತಾಯಿ ಇವ್ರಿಗೆ ಒಳ್ಳೆ ವಿಷಯ ಇವಾಗ ರುಬ್ಕೊಳ್ಳೋಣ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತೆಲ್ಲ ತೋರಿಸಿದ್ದೀನಿ ಕಾಯಿ ತುರಿ ಚಕ್ಕೆ ಲವಂಗ ಸ್ವಲ್ಪ ಉರ್ಗಡ್ಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಲವಂಗ ಹಾಕಿದ್ಯಾ ಆಮೇಲೆ ಗಸಗಸೆ ಅಲ್ವಾ ಗಸಗಸೆ ಕೊತ್ತಂಬರಿ ಇಷ್ಟನ್ನು ಹಾಕೊಂಡು ಬೆಳ್ಳುಳ್ಳಿ 3 ಬೆಳ್ಳುಳ್ಳಿ ಅಷ್ಟೇ ಒಂಚೂರು ಶುಂಠಿ ಈರುಳ್ಳಿ ಟೊಮೆಟೊ ಏನಿಲ್ಲ ಒಗ್ಗರಣೆಗೆ ಆಮೇಲೆ ಈರುಳ್ಳಿನೇ ಕಣವ್ವ ಆಯ್ತು ಬಿಡವ್ವ ಇವಾಗ ಹಾಕಿರುವ ಐಟಮ್ಗಳನ್ನ ಇವಾಗ ಹಾಕಿರುವ ಸಾಮಗ್ರಿಗಳನ್ನ ಏನ್ರಿ ಮೇಡಮ್ ಈ ತರ ಹಿಂಸೆ ಕೊಟ್ರೆ ಜನ ಬದುಕ್ತಾರೇನ್ರಿ ಉಳಿದೀನಿ ಇವಾಗ ಒಗ್ಗರಣೆ ಹಾಕ್ಬಿಟ್ಟು ರುಬ್ಬಿರುವಂತ ಪೇಸ್ಟ್ ಹಾಕ್ಬಿಟ್ಟು ಬೇಯಿಸಿರೋ ತರಕಾರಿಗಳನ್ನ ಹಾಕ್ಬಿಟ್ಟು ಒಳ್ಳೆ ಮಂಗಳೂರು ಬನ್ಸ್ಗೆ ಒಳ್ಳೆ ಸಾಗು ಮಾಡೋಣ ಏನಿದ್ರು ಬಾಡಿರ್ಬೇಕು ಬಾಡೇ ನಮ್ಮನೆ ಗಾಡು ಅನ್ನೋ ತರ ಟಕ ಟಕ ಅಂತ ಮಾಡ್ಬೋದು ಅದು ನಿಜಾನೇ ಸಾಕು ಸಾಕು ಇವಾಗ ಈರುಳ್ಳಿ ಹಾಕಿ ಚೂರು ಅನ್ಯಾಯ ಕಂಡು ಬಂದಾಗ ಹಾಕಿದೆಯಲ್ಲ ಸಾಸಿವೆ ಜೀರಿಗೆ ಸ್ವಲ್ಪ ಹಾಕು ತುಂಬ ಹಾಕ್ಬೇಡ ಕರ್ಬೇವು ಸ್ವಲ್ಪ ತೊಳೆಸಿ ಹಿಂಗೆ ಬಾಕ್ಸಲ್ಲಿ ಇಟ್ಟಿದ್ದೀನಿ ಹಾಕು ಚಡಪಡ ಒನ್ ಮೋರ್ ಸ್ವಲ್ಪ ಇವಾಗ ಈರುಳ್ಳಿ ಚಡಪಡ ಒನ್ ಮೋರ್ ಇಷ್ಟೇ ಸಿಂಪಲ್ ರೆಸಿಪಿ ನೀನಾಕ ಅನ್ಯಾಯ ಕಂಡು ಬಂದಾಗ ಹಾಕ್ಬೇಡ ಅಂತ ಹೇಳಿ ಹಾಕ್ಲಾ ಇರು ಒಂದು ಸ್ವಲ್ಪ ಇದು ಹಸಿ ವಾಸನೆ ಹೋಗ್ಲಿ ಅದು ಕಚ್ಕೊಂಡ್ಬಿಡುತ್ತೆ ಆಮೇಲೆ ಇಲ್ಲ ಇರು ಏನು ಕಚ್ಕೊಂಡು ಎಲ್ಲ ಫುಲ್ಲು ಹೋಗ್ತು ತರಕಾರಿ ಬೇಯಿಸ್ಕೊಂಡಿರೋ ತರಕಾರಿ ಹಾಕೊಂಡು ನಾನು ಇವತ್ತೇ ಫಸ್ಟ್ ಹೇಳ್ಕೊಟ್ಟಿದ್ದು ರೆಸಿಪಿ ನನಗಿಂತ ಎಲ್ಲ ತಿಂದ್ಬಿಟ್ರೆ ಪುರಿ ಥರ ಸುಡೋದು ಬೋಂಡ ಬೋಂಡ ಮಂಗಳೂರು ಬೋಂಡ ಬೇಡು ನಾವು ಡೈರೆಕ್ಟಾಗಿ ಕಲಸಿ ಎಣ್ಣೆಗೆ ಬಿಟ್ಕೊಳ್ಳೋದಷ್ಟೇ ನಾನು ಮಾಡಿದ್ನಲ್ಲ ಸಾಗು ಆ ಥರ ಮಾಡ್ಕೊಂಡು ಇವತ್ತು ನೀನು ತೋಪು ವಾವ್ ಕ್ರೇಜಿ ಮಂಗಳೂರು ಬನ್ಸ್ ಇಸ್ ಕಮಿಂಗ್ ಕ್ರೇಜಿ ಇದಿಟ್ಕೊಂಡು ಮಾಡಬೇಡಿ ಮಂಗಳೂರು ಬನ್ಸ್ ಸಿದ್ಧವಾಗುತ್ತಿದೆ ಹೆಂಗಿದೆ ಕ್ರೇಜಿ ಬಾಯ್ಸ್ ಅವೆಲ್ಲ ರೆಡಿ ಆಯಿತು ಇವಾಗ ಒಂದು ಬ್ಯಾಟಿಂಗ್ ಶುರು ಮಾಡ್ತಾನೆ ಬ್ಯಾಟಿಂಗ್ ಏನು ಶುರು ಮಾಡಲ್ಲ ರಿವ್ಯೂ ಕೊಡ್ತೀನಿ ಆಮೇಲೆ ಏನೇನು ತೋರಿಸ್ಬಿಟ್ಟಿದ್ದೀನಿ ನನಗೆ ಈಗಲೇ ಒಂದು ವಾರದಿಂದ ರೆಡಿ ಆಗಿದ್ದೀನಿ ರಿಕವರ್ ಆಗಿದ್ದೀನಿ ಆಮೇಲೆ ಈಗ ಒಳ್ಳೆ ಮಂಗಳೂರು ಬನ್ಸ್ ರೆಡಿ ಆಗಿದೆ ಸುಡ್ತಿದ್ದೀನಿ ನೋಡಿ ಗೈಸ್ ಬಿಸಿ ಸಕ್ಕತ್ತಾಗಿದೆ ಬಿಸಿ
ಸುಡ್ತಿದೆ, ಜಾಸ್ತಿ ಬಿಸಿ ಇದೆ, ಸ್ವಲ್ಪ ಹೊತ್ತು ಆರ್ಲಿ. ಸಾಗುನು ಗಟ್ಟಿ ಬಿಸಿ ಇದೆ. ಹೋಟೆಲೆಲ್ಲ ನೀರು ಸಾಗೋ ಥರ ಕೊಡ್ತಾರೆ, ಇವ್ರು ನಾವು ಎಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ವಿ. ದಿನ ಸುಡ್ತಿದೆ. ಸ್ವಲ್ಪ ಡೌ ಗೈಸ್, ಡೌ ಡೌ. ಸಕ್ಕತ್ತಾಗಿ ಬಂದಿದೆ, ನೀವು ಟ್ರೈ ಮಾಡಿ, ಅದ್ಭುತವಾಗಿದೆ. ಬಿಸಿ ಬಿಸಿ ತಿನ್ನಿ, ಮಸ್ತಾಗಿದೆ. ಮಾಡಿದ್ಕೂ ಒಂದು ಖುಷಿ ಸಿಕ್ತು.